ಅಲ್ಲೆಲ್ಲ ಒಟ್ಟಿಗೆ ಇತ್ತು, ಒಂದೇ ಇತ್ತು. ಆನಂತರ ಹುಬ್ಬಳ್ಳಿ ಧಾರವಾಡ ಬೇರೆ ಬೇರೆ ಆಯಿತು. ಇದೆಲ್ಲ ಇತಿಹಾಸ. ಆದರೆ 1857 ನಮಗೆ ಸಿಪಾಯಿ ದಂಗೆಯ ಜ್ಞಾಪಕ ಬರುತ್ತೆ. 1857 ಇಸ್ ದಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಅದು ನಮಗೆ ಜ್ಞಾಪಕ ಬರುತ್ತೆ. ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಪೊಲೀಸ್ ಸ್ಟೇಷನ್. ಎಂಥ ಇತಿಹಾಸ ಇದೆ ನೋಡಿ ಮಹೇಶ್ ಅವರು, ಎಂಥ ಇತಿಹಾಸ ಇಟ್ಕೊಂಡಿದ್ದೀರಾ ನೀವಿಬ್ಬರು, ಕೋನ್ ರೆಡ್ಡಿ ಅವರು, ಮಹೇಶ್ ಅವರು. ಆದ್ದರಿಂದ ಇದಕ್ಕೆ ಭಾಳ ಸುಂದರವಾದ ಕಟ್ಟಡವನ್ನು ಕಟ್ಟಿದ್ದಾರೆ. ನನಗೆ ಮಹೇಶ್ ಅವರು ಹೇಳಿದರು, ಅವರು ಇವತ್ತು ನಮ್ಮ ಅಂಗಡಿಯವರು ನಮ್ಮ ಜೊತೆಯಲ್ಲಿಲ್ಲ, ಆದರೂ ಕೂಡ ಅವರ ಸಂದರ್ಭದಲ್ಲಿ ಈ ಜಾಗವನ್ನು ಕೊಡಿಸಿದ್ರು ಅಂತ ಹೇಳಿ ಅವರನ್ನು ಜ್ಞಾಪಕ ಮಾಡಿಕೊಂಡಿದ್ದೀರಲ್ಲ, ನಿಜಕ್ಕೂ ತಮಗೆ ನಿಜವಾಗೂ ಅವರಿಗೆ ನಾನು ವಿಶೇಷವಾದ ಗೌರವವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅದಕ್ಕೆ ಯಾರ್ಯಾರು ಸಹಾಯ ಮಾಡಿದರು ಅವರೆಲ್ಲರಿಗೂ ಕೂಡ ಅವರೆಲ್ಲರೂ ಅಭಿನಂದನಾರ್ಹರು ಅಂತೇಳಿ ನಾನು ಅಂದ್ಕೊಳ್ತೇನೆ. ಕರ್ನಾಟಕ ಪೊಲೀಸ್ ಇದೆಯಲ್ಲ, ಬಹುಶಃ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಕಡೆ ಹೇಳ್ತಾರೆ ಹಿತ್ತಲ ಗಿಡ ಮದ್ದಲ್ಲ ಅಂತ. ಹಿತ್ತಲ ಗಿಡ ಮದ್ದಲ್ಲ. ನಮಗೆ ನಮ್ಮ ಪೊಲೀಸ್ ಇಲಾಖೆಯ ಶಕ್ತಿ ಮತ್ತು ಅವರ ಬುದ್ಧಿವಂತಿಕೆ, ಅವರ ಕಾರ್ಯಪ್ರವೃತ್ತಿ ನಮಗೆ ಗೊತ್ತಾಗೋದಿಲ್ಲ. ಆದರೆ ಹೊರಗಡೆ ಹೋದಾಗ, ಆಲ್ ಇಂಡಿಯಾ ಲೆವೆಲ್ನಲ್ಲಿ ಹೋಗಿ ನೋಡಿದಾಗ, ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದಿ ಕಂಟ್ರಿ. ನಾನು ಅದರ ನೇತೃತ್ವ ವಹಿಸಿದ್ದೀನಿ ಅಂದರೆ ನನಗೆ ಸಂತೋಷ ಆಗ್ತದೆ. 3 ಬಾರಿ, ಬಹುಶಃ ಇಡೀ ದೇಶದಲ್ಲಿ ಯಾರೂ 3 ಸಾರಿ ಗೃಹ ಮಂತ್ರಿಗಳಾಗಿಲ್ಲ. ಅದೇನೋ ನನಗೆ ಒಂದೊಂದು ಸಾರಿ ಅನಿಸುತ್ತೆ, ಏನಪ್ಪ ಇದು KPCC ಅಧ್ಯಕ್ಷ ಸ್ಥಾನ ಕೊಟ್ಟರು 8 ವರ್ಷ ಮಾಡಿಬಿಟ್ಟೆ. ಮತ್ತು ಅಲ್ಲಿ ರೆಕಾರ್ಡ್ ಆಯಿತು, ಯಾರು ಕೂಡ ಇಡೀ ದೇಶದಲ್ಲಿ ನಮ್ಮ ಪಕ್ಷದಲ್ಲಿ ಯಾರೂ 8 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿಲ್ಲ. ಇಲ್ಲಿ ಬಂದು ಸರ್ಕಾರದಲ್ಲಿ ಗೃಹ ಮಂತ್ರಿ ಮೊದಲನೇ ಸಾರಿ ಆದೆ, ಮತ್ತೆ ಅದೇ ಇಲಾಖೆ ಕೊಡ್ತಿದ್ದಾರೆ. 3 ಬಾರಿ ಯಾರೂ ಆಗಲೇ ಇಲ್ಲ ಹೊರಟ್ಟಿ ಸಾಹೇಬ್ರೆ. ಅದರಿಂದ ನನಗೆ ಎಷ್ಟು ಹೆಮ್ಮೆ ಇದೆ ನೋಡಿ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದಿ ಕಂಟ್ರಿ ಅನ್ನುವಾಗ ನಾನು ಅದರ ನೇತೃತ್ವ ವಹಿಸಿದ್ದೀನಿ ಅಂದರೆ ನನಗೆ ಸಂತೋಷ ಆಗುತ್ತೆ. ಅದಕ್ಕಾಗಿ ನಾನು ಅವರಿಗೆ ವಿಶೇಷವಾಗಿ ನಮ್ಮ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಟೀಕೆ ಟಿಪ್ಪಣಿಗಳು ಬರ್ತಾವೆ. ಪಾಪ ನಮ್ಮ ಜೋಶಿ ಸಾಹೇಬ್ರಿಗೆ ಗೊತ್ತಾಗಿಲ್ಲ, ನಾನು ಅಸಮರ್ಥ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆ ಹೇಳಿದ್ರು ಗೊತ್ತಿಲ್ಲ ನನಗೆ. ಈ ಟೀಕೆ ಟಿಪ್ಪಣಿಗಳನ್ನು ನಾವು ಅಷ್ಟು ಸೀರಿಯಸ್ ಆಗಿ ತಗೊಳಕ್ ಹೋಗೋದಿಲ್ಲ. ಯಾಕೆಂದ್ರೆ ನಮ್ಮ ಕೆಲಸನೇ ಬೇರೆ ಇದೆ. ಪೊಲೀಸ್ ಇಲಾಖೆಯ ಕೆಲಸ ಟೀಕೆ ಟಿಪ್ಪಣಿಗಳ ಮಧ್ಯದಲ್ಲಿ ಜನಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನೋದೇ ನಮ್ಮ ಕೆಲಸ. ನಾವೇನಾದರೂ ಸೈಡ್ ಟ್ರ್ಯಾಕ್ ಮಾಡಿ ಆ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡೋಕೆ ಹೋದರೆ ಅದು ಸರಿ ಕಾಣಿಸೋದಿಲ್ಲ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ನನಗೆ ಹೆಮ್ಮೆ ಇದೆ. ಯಾವುದೇ ಅತಿ ದೊಡ್ಡ ಕಾನೂನಿನ ವೈಫಲ್ಯ ಕಳೆದ 2 ವರ್ಷದಿಂದ ಕಂಡಿಲ್ಲ. ತಾವು ಗಮನಿಸಬಹುದು, ಪ್ರತಿನಿತ್ಯ ನಾವು ಕರಾವಳಿ ಪ್ರದೇಶದಲ್ಲಿ ಕೋಮು ಗಲಭೆಗಳನ್ನು ಕೇಳ್ತಾ ಇದ್ದೆವು. ಮರ್ಡರ್ಗಳಾಗಿದ್ದು ಕೋಮು ಗಲಭೆಯಿಂದ ಅದನ್ನು ಕೇಳ್ತಾ ಇದ್ದೆ. ನಾನು ಈ ಬಾರಿ ಗೃಹ ಸಚಿವನಾಗಿ ಜವಾಬ್ದಾರಿ ವಹಿಸಿಕೊಂಡ ಮೊದಲನೇ ಟ್ರಿಪ್ ಎಲ್ಲಿಗೆ ಹಾಕಿದೆ ಅಂದರೆ ಮಂಗಳೂರಿಗೆ ಹಾಕಿದ್ದೆ. ಒಂದು ರೀತಿಯಲ್ಲಿ ಅಲ್ಲಿ ಕೋಮು ಗಲಭೆಗಳು, ಯಾಕೆಂದ್ರೆ ನಾನು
ನಮ್ಮ ಪಕ್ಷದ ಚುನಾವಣೆಗೆ ಹೋಗುವಾಗ ನಮ್ಮ ಪಕ್ಷದ ಮ್ಯಾನಿಫೆಸ್ಟೋವನ್ನು ನಾನು ಬರೆದೆ, ನನ್ನನ್ನೇ ಅಧ್ಯಕ್ಷನನ್ನಾಗಿ ಮಾಡಿದ್ದು. ಆ ಮ್ಯಾನಿಫೆಸ್ಟೋ ಬರೆಯುವಾಗ ಅನೇಕ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ, ಇಲ್ಲಿಗೂ ಬಂದಿದ್ದೇನೆ. ನಮ್ಮ ಪಾಟೀಲರಿದ್ದಾರೆ, ಅಳ್ಳೂರಿದ್ದಾರೆ. ಜನಸಮುದಾಯದ ಭಾವನೆಗಳೇನಿದೆ, ಅವರ ಮನಸ್ಸಲ್ಲಿ ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತಾರೆ ಅದನ್ನ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಮ್ಯಾನಿಫೆಸ್ಟೋ ತಯಾರು ಮಾಡಬೇಕು ಅಂತೇಳಿ ನಾನು ದಕ್ಷಿಣ ಕನ್ನಡಕ್ಕೆ ಹೋದೆ. ಮಂಗಳೂರಿನಲ್ಲಿ ಏನು ಹೇಳಿದ್ರು ಅಂದರೆ, ನಾನಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಜೊತೆ ಮಾತಾಡಿದೆ, ವಿದ್ಯಾರ್ಥಿಗಳ ಜೊತೆ ಮಾತಾಡಿದೆ, ಬೇರೆ ಬೇರೆ ಸಮುದಾಯಗಳ ಮುಖ್ಯಸ್ಥರ ಜೊತೆ ಮಾತಾಡಿದೆ, ವಕೀಲರ ಜೊತೆ ಮಾತಾಡಿದೆ, ಡಾಕ್ಟರ್ ಜೊತೆ ಮಾತಾಡಿದೆ. ಅವರೆಲ್ಲ ಚೇಂಬರ್ ಆಫ್ ಕಾಮರ್ಸ್ನವರು ಹೇಳಿದ ಒಂದು ಮಾತು, ಸ್ವಾಮಿ, ನಮ್ಮ ದಕ್ಷಿಣ ಕನ್ನಡಕ್ಕೆ, ಅದರಲ್ಲಿ ವಿಶೇಷವಾಗಿ ಮಂಗಳೂರಿಗೆ ಯಾರು ಕೂಡ ಇನ್ವೆಸ್ಟರ್ಸ್ ಬರೋದಿಲ್ಲ. ಮತ್ತು ಯಾವ ಶಿಕ್ಷಣ ಸಂಸ್ಥೆ, ಇಷ್ಟೊಂದು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಅಲ್ಲಿ ರೀತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಬರೋದಿಲ್ಲ. ನಾನು ಕೇಳಿದೆ, ಯಾಕ್ರಿ ಬರೋದಿಲ್ಲ? ಸ್ವಾಮಿ, ಇಲ್ಲಿ ಕೋಮು ಗಲಭೆಗಳು ಜಾಸ್ತಿ ಆಗ್ತಾ ಇದೆ. ಆ ಕೋಮು ಗಲಭೆಯ ಹಿನ್ನೆಲೆಯಲ್ಲಿ ಅನೇಕ ಜನನ್ನ ಮರ್ಡರ್ ಮಾಡಿದ್ದಾರೆ. ನಮ್ಮ ಮಕ್ಕಳನ್ನ ನಾವು ಬೆಂಗಳೂರಿಗೆ ಕಳಿಸ್ತೀವಿ ವಿದ್ಯಾಭ್ಯಾಸ ಮಾಡೋದಕ್ಕೆ, ಡ್ರಗ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಈ ರೀತಿ ವಿಷಯಗಳನ್ನು ಹೇಳಿದಾಗ ತಕ್ಷಣ ನಾನು ಅಲ್ಲಿ ಮಂಗಳೂರಿನ ಬಿಡೋಷ್ಟರಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಒಂದು ಟೀಮನ್ನು ರೆಡಿ ಮಾಡಿದ್ವಿ. ಆಂಟಿ ಕಮ್ಯುನಲ್ ಟೀಮ್ ಅಂತ ಹೇಳಿ ನಾವು ಮಾಡಿದ್ವಿ. ಅದು ಮಾಡಿದ ಮೇಲೆ ನಾನು ಅವ್ರಿಗೆ ಹೇಳಿದೆ, ನಮ್ಮ ಕಮಿಷನರ್ಗೆ, ನೋಡ್ರಿ, ಯಾರು ಮುಲಾಜು ಇಟ್ಕೊಳ್ಬೇಡಿ, ನೀವೇನು ಕ್ರಮ ತಗೊಳ್ತೀರೋ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ಐ ವಿಲ್ ಸ್ಟ್ಯಾಂಡ್ ಬೈ ಯು, ಬಟ್ ಸಿ ದಟ್ ದಿಸ್ ಕಮ್ಯುನಲ್ ಫೋರ್ಸಸ್ ಆರ್ ಟ್ಯಾಕಲ್. ನಿಮಗೆ ಆಶ್ಚರ್ಯ ಆಗ್ಬೋದು, 3 ತಿಂಗಳೊಳಗಾಗಿ ಅಲ್ಲಿನ ಕಮ್ಯುನಲ್ ಫೋರ್ಸಸ್ ಏನಿತ್ತು ಅದನ್ನೆಲ್ಲ ಹದ್ಬಸ್ತಿಗೆ ತಗೊಂಡು, ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಜೊತೆಯಲ್ಲಿ ಓಡಾಡೋಂಗಿಲ್ಲ, ವಿದ್ಯಾರ್ಥಿಗಳು ಹೋಗೋಂಗಿಲ್ಲ, ಫ್ಯಾಕಲ್ಟಿ ಅವರು ಹೋಗೋಂಗಿಲ್ಲ, ಯೂನಿವರ್ಸಿಟಿಗೆ ಹೋಗೋಂಗಿಲ್ಲ. ಈ ರೀತಿ ವಾತಾವರಣ ಇದ್ದಾಗ ಯಾರು ಬಂದು ನಿಮ್ಮ ಊರಿಗೆ ಇನ್ವೆಸ್ಟ್ ಮಾಡ್ತಾರೆ, ಯಾರು ಬಂದು ನಿಮ್ಮ ಶಿಕ್ಷಣ ಸಂಸ್ಥೆ ಮಾಡ್ತಾರೆ? ಅಂತಹ ಕ್ರಮಗಳನ್ನು ಕಠಿಣವಾಗಿ ತೆಗೆದುಕೊಂಡಿದ್ದೇವೆ. ಯಾವುದೇ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಕಾನೂನು ಹದಗೆಟ್ಟಿದೆ, ಕೈಮೀರಿ ಹೊರಟೋಗಿದೆ, ಪೊಲೀಸ್ನವರು ಹೆಲ್ಪ್ಲೆಸ್ಸು ಅಂತಕ್ಕಂಥ ಸಂದರ್ಭ ಕಳೆದ 2 ವರ್ಷದಿಂದ ಕರ್ನಾಟಕದಲ್ಲಿ ಬಂದಿಲ್ಲ. ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಹಾಗಾಗಿ ಇವತ್ತು ಕರ್ನಾಟಕ ಪೊಲೀಸ್ ಏನಿದೆ, ಮಾಡರ್ನೈಸ್ ಆಗ್ಬಿಟ್ಟಿದೆ. 95% ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಯಾವುದೇ ಕೊಲೆಗಳು 95% ವಿದಿನ್ 48 hours ಅಲ್ಲಿ ಹಿಡಿದಾಕಿದ್ದಾರೆ. ಹೇಗೆ ಹಿಡಿದ್ರು? ಅವರಿಗೆಲ್ಲ ಆಧುನಿಕತೆ ಬಂದ್ಬಿಟ್ಟಿದೆ, ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಫೋನ್ ಟ್ಯಾಪಿಂಗ್ ಮಾಡೋದಿರ್ಬೋದು, ಫೋನ್ ರೆಕಾರ್ಡ್ ತಗೊಳ್ಳೋದಿರ್ಬೋದು, ಅಥವಾ ಲೊಕೇಶನ್ ತಗೊಳ್ಳೋದಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯಾವ ಟೆಕ್ನಾಲಜಿಯನ್ನು ಉಪಯೋಗಿಸ್ಬೇಕೋ ಅದೆಲ್ಲ ಉಪಯೋಗಿಸ್ತಾರೆ. ಹೊರ ರಾಜ್ಯದಲ್ಲಿ ನಮ್ಮ ಪೊಲೀಸ್ನವ್ರು ಹೋಗಿ ಎಷ್ಟು ಜನ ಹಿಡ್ಕೊಂಡು ಬಂದಿದಾರ್ರಿ? ಎಷ್ಟು ಜನ ಮರ್ಡರರ್ಸ್ನ ನಾವು ಅಲ್ಲಿಂದ ಹಿಡ್ಕೊಂಡು ಇಲ್ಲಿಗೆ ಕರ್ನಾಟಕಕ್ಕೆ ತಗೊಂಡು ಬಂದಿದ್ದೀವಿ? ಯಾರೋ ಒಬ್ಬ ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾನೆ ಅಥವಾ ಪೋಸ್ಟಿಂಗ್ ಮಾಡಿದ್ದಾನೆ ಅಂದ್ರೆ ಅವನನ್ನು ಹೋಗಿ ಉತ್ತರ ಪ್ರದೇಶದಿಂದ ಅರೆಸ್ಟ್ ಮಾಡಿ ಹೇಳ್ಕೊಂಡ್ ಬರ್ತಾರೆ, 24 hours ಅಲ್ಲಿ ತಗೊಂಡು ಬರ್ತಾರೆ. ಅಂತಹ ಸಾಮರ್ಥ್ಯ ಇವತ್ತು ನಮ್ಮ ಪೊಲೀಸ್ನವರಿಗೆ ಇದೆ. ಅದನ್ನು ನಾವು ಹೆಮ್ಮೆ ಪಡಬೇಕಲ್ವಾ? ಅದಕ್ಕೆ ಹೌದಪ್ಪ, ಟೀಕೆ ಟಿಪ್ಪಣಿಗಳು ಬರ್ತಾವೆ. ನಾನು ಅದನ್ನೇ ಹೇಳಿದೆ, ನಮ್ಮ ಹೊರಟ್ಟಿ ಸಾಹೇಬರು ನಮಗೆ ಪರ್ಮಿಷನ್ ಕೊಟ್ಟರು, ಸದನದಲ್ಲಿ ಪೊಲೀಸ್ ಇಲಾಖೆಯನ್ನು ಸಮರ್ಥನೆ ಮಾಡೋದಕ್ಕೆ ಅವರು ನನಗೆ ಸಮಯ ಕೊಟ್ಟರು. ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೇನೆ, ಈ ಬಾರಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಯಾಕೆ ಗಲಾಟೆ ಆಯಿತು, ಪೊಲೀಸ್ನವರು ಏನು ಮಾಡಬೇಕಾಗಿತ್ತು,
10,000 ಜನ ಸುವರ್ಣಸೌಧದ ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡಿದಾಗ ಪೊಲೀಸ್ ಏನು ಮಾಡಬೇಕು? ಈ ಪ್ರಶ್ನೆಗಳಿಗೆ ಇವೆಲ್ಲ ಉತ್ತರಗಳನ್ನು ನಾವು ಕೊಟ್ಕೊಂಡು ಬಂದಿದ್ದೇವೆ. ಹಾಗಾಗಿ ಇವತ್ತು ಕರ್ನಾಟಕ ಪೊಲೀಸು ಬಹಳ ಆಧುನಿಕವಾಗಿ ಮುಂದುವರಿತಾ ಇದೆ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ನಾವು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಆಗಲೂ ಕೂಡ 2015ರಲ್ಲಿ ಮೊದಲನೇ ಬಾರಿ ನನಗೆ ಗೃಹ ಖಾತೆ ಕೊಟ್ಟರು. ನಾವು ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ, ಮಾಡರ್ನೈಸೇಷನ್ ಆಫ್ ಪೊಲೀಸ್ ಸ್ಟೇಷನ್ಸ್ ಆ್ಯಂಡ್ ಆಲ್ಸೋ ಮಾಡರ್ನೈಸೇಷನ್ ಆಫ್ ಹೌಸಿಂಗ್ ಸ್ಕೀಮ್. ಪೊಲೀಸ್ ಗೃಹ ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ನಾನು ಬಹಳ ಸಂತೋಷದಿಂದ ಹೇಳ್ತೇನೆ, ಯಾಕೆಂದರೆ ಪೊಲೀಸ್ನವರ ಜೀವನ ಹೇಗಿರುತ್ತೆ ಅಂತ ನಿಮಗೆ ಕೆಲವರಿಗೆ ಗೊತ್ತಿರೋದಿಲ್ಲ. 24 ಗಂಟೆ ಕೆಲಸ ಮಾಡಬೇಕು. ಹೆಂಡತಿ